ಅಮೆರಿಕದ ಟೆಕ್ಸಾಸ್ನಲ್ಲಿ ಭಾರತೀಯ ವ್ಯಕ್ತಿಯ ಶಿರಚ್ಛೇದವಾಗಿದೆ. ಭಾರತೀಯ ಮೂಲದ 50 ವರ್ಷದ ನಾಗಮಲ್ಲಯ್ಯ ಶಿರಚ್ಛೇದವಾಗಿರೋದು. ವಾಷಿಂಗ್ ಮಷೀನ್ ವಿಚಾರಕ್ಕೆ ಗಲಾಟೆ, ಕೊಲೆಯಲ್ಲಿ ಅಂತ್ಯವಾಗಿದೆ. ಪತ್ನಿ ಮತ್ತು ಮಕ್ಕಳ ಎದುರೇ ನಾಗಮಲ್ಲಯ್ಯ ಭೀಕರ ಹತ್ಯೆಯಾಗಿದೆ. ಕರ್ನಾಟಕ ಮೂಲದವರ ಅಂತ ಹೆಸರು ಕೇಳಿದ್ರೆ ಹಾಗೆ ಅನ್ಸುತ್ತೆ. ರಸ್ತೆಯಲ್ಲಿ ಬಿದ್ದಿದ್ದ ರುಂಡವನ್ನ ಕಸದ ಬುಟ್ಟಿಗೆ ಎಸೆದಿದ್ದಾರಂತೆ. ಹತ್ಯೆಗೈದ ಸಹೋದ್ಯೋಗಿ ಯೋರ್ಡಾನಿಸ್ ಕೋಬೋಸ್ ಬಂಧನ ಆಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ಭಾರತೀಯ ಮೂಲದ ವ್ಯಕ್ತಿಯೊಬ್ಬನ ಶಿರಚ್ಛೇದವನ್ನು ಮಾಡಿದೆ. ನಮ್ಮ ದೇಶದಲ್ಲಿ ಮಾತ್ರ ಅಂತ ಅನ್ಕೋತೀವಿ, ಅಮೆರಿಕದಲ್ಲೂ ನೋಡಿ ಯಾವುದೋ ವಾಷಿಂಗ್ ಮಷಿನ್ ವಿಚಾರ, ಆ ವಾಷಿಂಗ್ ಮಷಿನ್ ವಿಚಾರಕ್ಕೆ ಈ ಗಲಾಟೆ ಆಗಿದೆ. ಭಾರತೀಯ ಮೂಲದ ವ್ಯಕ್ತಿ ಆತ. ಅಲ್ಲಿ ದೃಶ್ಯದಲ್ಲಿ ತಾವು ಅದನ್ನು ಗಮನಿಸ್ತಾ ಇದ್ದೀರಾ. ಆ ಕೊಲೆ ಮಾಡಿ ಆ ರುಂಡಾನ್ ತಗೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಭಯಾನಕ ದೃಶ್ಯ. ಅಮೆರಿಕಾದಲ್ಲಿ ಭಾರತೀಯರಿಗೆ ಸೇಫ್ಟಿ ಎಷ್ಟು ಅನ್ನೋ ಪ್ರಶ್ನೆಗಳು ಮತ್ತೆ ಮತ್ತೆ ಮೂಡೋ ರೀತಿ ಇದೆ.